ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಏನೋ ಕಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತೊಂದು ಸ್ಪೆಷಲ್ ಚಿಪ್ಸ್ ರೆಸಿಪಿ ಮಾಡೋಣ ಅಂತ. ಸಂಜೆ ಆದರೆ ಸಾಕು, ಕಾಫಿಗೆ ಟೀಗೆ ಏನಾದರೂ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಏನಾದರೂ ಚಿಪ್ಸ್ ಥರ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂತು. ಇದು ಹೊರಗಡೆ ನೀವು ಕೇಳಿದ್ರೆ ಮರಗೆಣಸು ಚಿಪ್ಸ್ ಅಂತ ಹೇಳ್ತಾರೆ. 1/4 kgಗೆ 90 ರೂಪಾಯಿ ಇದೆ. ಜಸ್ಟ್ ನೀವು 20 ರೂಪೀಸ್ ಕೊಟ್ಟರೆ ಈ ಥರದ್ದು ಒಂದು ಗೆಣಸು ಗೆಡ್ಡೆ ಕೊಡ್ತಾರೆ. ಅದನ್ನು ಮನೆಯಲ್ಲೇ ತೊಗೊಂಡು ಬಂದು ನೀಟಾಗಿ ನೀವು ಗೆಣಸು ಮಾಡಿಕೊಂಡು ತಿನ್ಬೋದು. ಹೆಲ್ತಿಯಾಗೂ ಇರುತ್ತೆ, ಹೈಜೆನಿಕ್ಕಾಗೂ ಇರುತ್ತೆ, ನಾವೇ ಮಾಡಿದ್ದಂಥ ಖುಷಿನೂ ಇರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ. ಮೊದಲು ಮರಗೆಣಸನ್ನ ತೊಗೊಂಡು ಅದನ್ನೇನು ತೊಳೆಯೋ ಅವಶ್ಯಕತೆ ಇಲ್ಲ. ಹೀಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಮಧ್ಯಕ್ಕೆ ಒಂದು ಪೀಸನ್ನ ತೊಗೊಂಡು ಕಟ್ ಮಾಡಿ. ಬಟ್ ಕೇರ್ಫುಲ್ಲಾಗಿರಿ, ಮೇಲ್ಗಡೆ ಮಾತ್ರ ಅದು ತುಂಬ ಗಟ್ಟಿ ಅನಿಸುತ್ತೆ ಕಟ್ ಮಾಡುವಾಗ, ಬಟ್ ಒಳಗಡೆ ಅಷ್ಟೇ ಸಾಫ್ಟಾಗೇ ಇರುತ್ತೆ. ನೋಡಿ, ಒಂದು ಸಲ ಈ ಥರ ಕಟ್ ಮಾಡಿಕೊಂಡು ಒಂದು ಸೈಡ್ ಮೇಲೆ ಈ ಥರ ಬರೋ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಆಟೋಮೆಟಿಕ್ಕಾಗಿ ನೀಟಾಗಿ ತೆಗೆದುಕೊಬಿಡ್ಬೋದು ನಾವು. ಅಷ್ಟು ನೀಟಾಗಿ ಬಂದುಬಿಡುತ್ತೆ. ಹೀಗೇ ನೀವು ಕಟ್ ಮಾಡ್ಕೊಂಡಿರೋ ಎಲ್ಲಾದ್ರೂ ಮೇಲ್ಗಡೆ ಅದನ್ನು ತೊಗಟೆ ಅಂತ ಹೇಳ್ತಾರೆ, ಅದನ್ನು ತೆಕ್ಕೋಬೇಕು. ನೀಟಾಗಿ ಅದು ಒಂದು ಪೀಸು ಇಲ್ಲದೆ ಇರೋ ಥರ ನೀಟಾಗಿ ತೆಕ್ಕೊಳ್ಳಿ. ನೋಡಿ, ಈ ಥರ ಆಗುತ್ತೆ. ಎಷ್ಟು ನೀಟಾಗಿದೆ ನೋಡಿ. ಅದನ್ನು ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬೋದು. ಬೇಡ ಅಂದರೆ ಬೇಡ, ಇಮಿಡಿಯೇಟ್ಲಿನೂ ಮಾಡ್ಕೋಬೋದು. ನಾನು ಅದನ್ನ ಒಂದು 2 ನಿಮಿಷ 3 ನಿಮಿಷ ನೆನೆಸ್ಬಿಟ್ಟು ನೀಟಾಗಿ ಅದನ್ನ ತೊಳ್ಕೊತಾ ಇದ್ದೀನಿ. ಯಾಕಂದರೆ ನಾವು ಕಟ್ ಮಾಡುವಾಗ ಅದ್ರ ಮೇಲೆಲ್ಲ ಸ್ವಲ್ಪ ಮಣ್ಣು ಥರ ಎಲ್ಲ ಆಗಿರುತ್ತೆ ಅಲ್ಲ. ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅದನ್ನೆಲ್ಲನೂ. ಬಟ್ ಗಲೀಜೇನು ಇರೋದಿಲ್ಲ ಅದರಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ ಚಿಪ್ಸು. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ, ಅಷ್ಟು ಟೇಸ್ಟಿಯಾಗಿ ಅಷ್ಟು ರುಚಿಯಾಗಿ ಬರುತ್ತೆ. ಅದೇ ನಾವು ಮಾರ್ಕೆಟಲ್ಲಿ ಹೋಗಿ ತೊಗೊಳಕ್ಕೆ ಹೋದರೆ ಎಷ್ಟು ರೇಟ್ ಹೇಳ್ತಾರೆ ಅದಕ್ಕೆ. ಅದು ಯಾವಾಗ ಮಾಡಿರ್ತಾರೆ ಅಂತ ಗೊತ್ತಿಲ್ಲ, ಯಾವ ಎಣ್ಣೆಲಿ ಕರೆದಿರ್ತಾರೆ ಅಂತ ಗೊತ್ತಿರಲ್ಲ. ನಾವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡು ತಿಂದು ಹೆಲ್ತೆಲ್ಲ ಹಾಳು ಮಾಡ್ಕೋತೀವಿ. ಸೊ ಹಾಗಾಗಿ ನೀವು ನೆಕ್ಸ್ಟ್ ಟೈಮಿಂದ ಈ ಥರ ಏನಾದರೂ ತಿನ್ನಬೇಕಂದ್ರೆ ಮನೇಲೇ ತೊಗೊಂಡು ಬಂದು ಮಾಡ್ಕೊಳ್ಳಿ. ಜಸ್ಟ್ ನೀವು 1/2 hour ಸ್ಪೆಂಡ್ ಮಾಡಿದ್ರೆ ನಿಮಗೆ ಒಂದು ವಾರಕ್ಕಾಗುವಷ್ಟು ಚಿಪ್ಸ್ನ ನೀವೇ ಮನೇಲಿ ರೆಡಿ ಮಾಡ್ಕೊಳ್ಬೋದು. ಮಕ್ಕಳಿಗೆಲ್ಲ ಕೊಡ್ಬೋದು. ಹೈಜೆನಿಕ್ಕಾಗೂ ಇರುತ್ತೆ, ಮಕ್ಕಳು ತಿಂತಿದ್ದಾರಲ್ಲ ಅಂತ ಭಯನೂ ಇರಲ್ಲ. ಓಕೆನಾ? ಈಗ ಇದೇ ಥರ ಸಣ್ಣದಾಗಿ ಒಂದೊಂದೇ ಸ್ಲೈಸ್ ರೀತಿಯಾಗಿ ಬರೋ ಥರ ಕಟ್ ಮಾಡ್ಕೋಬೇಕು. ನಿಮ್ಮನೆ ಎಲ್ಲ ಆಲೂಗೆಡ್ಡೆ ಚಿಪ್ಸ್ ಮಾಡೋಕ್ಕೆ ಒಂದು ಚಾಪರ್ ಬರುತ್ತಲ್ಲ, ಅದಿದ್ದರೆ ಅದರಲ್ಲೂ ಕಟ್ ಮಾಡ್ಕೋಬೋದು. ಸೊ ನಮ್ಮ ಮನೇಲಿ ಇರಲಿಲ್ಲ, ನಾನು ಹಾಗಾಗಿ ಚಾಕುವಲ್ಲೇ ಕಟ್ ಮಾಡಿಕೊಂಡೆ. ಇದರಲ್ಲಿ ಸಣ್ಣಕ್ಕೆ ಮಾಡಬೇಕು ದಪ್ಪಗೆ ಮಾಡಬೇಕಂತ ಏನಿಲ್ಲ. ಆರಾಮಾಗಿ ಅದು ಎಷ್ಟಿದ್ರೂ ಕ್ರಿಸ್ಪಿಯಾಗೇ ಬರುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೆಲ್ತ್ಗೂ ಒಳ್ಳೆಯದು. ನೋಡಿ, ಈ ಥರ ಎಲ್ಲದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೀರಾ ಸ್ಲೈಸ್ ಸಣ್ಣದಾಗಿ ಕಟ್ ಮಾಡಬೇಡಿ, ಯಾಕಂದರೆ ಅಷ್ಟು ತೆಳುವಾಗಿ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಸಣ್ಣದಾಗಿ ನಿಮಗೆ ಒಂದು ಅಂದಾಜು ಗೊತ್ತಾಗುತ್ತೆ ಕಟ್ ಮಾಡ್ತಾ ಇರುವಾಗ ಎಷ್ಟಲ್ಲಿ ಕಟ್ ಮಾಡಬೇಕು ಅಂತ. ನೋಡಿ, ನಾನೆಲ್ಲನೂ ಇದೇ ಥರ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಗಡ್ಡೆಯಲ್ಲಿ ಎಷ್ಟೆಲ್ಲ ಚಿಪ್ಸ್ ಆಗಿದೆ ಅಂತ. ನೆಕ್ಸ್ಟು ಒಂದು ಕಾಟನ್ ಬಟ್ಟೆನ ತಗೊಳ್ಳಿ. ಒಂದು ಕಾಟನ್ ಬಟ್ಟೆನ ತಗೊಂಡು ಅದ್ರ ಮೇಲೆ ನೀಟಾಗಿ ಹರಡಿ. ಯಾಕಂದರೆ ಇದರಲ್ಲಿ ನೀರಿನಂಶ ತುಂಬಾ ಇರುತ್ತೆ. ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಅಂದರೆ ತೀರಾ ಡ್ರೈ ಆಗೋದಲ್ಲ, ಸ್ವಲ್ಪ ಅದರ ಮಾಯಿಶ್ಚರೈಸರು ಎಲ್ಲ ಹೀರ್ಕೋಬೇಕು. ಆಗ ಚಿಪ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹೀಗೆ ಒಂದು ಕಾಟನ್ ಬಟ್ಟೆನ ತಗೊಂಡು ಅದ್ರ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ. ಈ ಥರ ನಿಧಾನವಾಗಿ ಎರಡೂ ಕಡೆನೂ ತಿರುಗಿಸ್ಕೊಂಡು ಪ್ರೆಸ್ ಮಾಡಬೇಕು. ನೋಡಿದ್ರಾ? ಅದು ಸ್ವಲ್ಪ ನೀರೆಲ್ಲ ಹೀರ್ಕೋಬೇಕು, ಆಗ ಚಿಪ್ಸು ನೀಟಾಗಿ ಬರುತ್ತೆ. ಎಲ್ಲ ಡ್ರೈ ಮಾಡಿದ್ಮೇಲೆ ಒಂದು ಬಾಣಲೆನ ಕಾಯಕ್ಕಿಟ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಚಿಪ್ಸ್ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕು ಅಂತ ನಿಮಗೆ ಗೊತ್ತಲ್ಲ, ಅದು ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ಸೇರಿಸಿ. ಅದು ತುಂಬ ಎಣ್ಣೆನೂ ಕುಡಿಯಲ್ಲ, ನೀವು ಎಷ್ಟು ಎಣ್ಣೆ ಹಾಕಿರ್ತೀರ ಅಷ್ಟು ಎಣ್ಣೆ ಆಗೇ ಇರುತ್ತೆ.
ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಚಿಪ್ಸ್ನ ಸೇರಿಸ್ಕೊಳ್ಳಿ. ತುಂಬ ಎಣ್ಣೆ ಬಿಸಿ ಮಾಡೋದು ಬೇಡ, ಮೀಡಿಯಮ್ ಫ್ಲೇಮಲ್ಲಿದ್ದರೆ ಸಾಕು. ನೀವು ಕಟ್ ಮಾಡಿರೋ ಗೆಣಸನ್ನು ಸೇರಿಸಿದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಒಂದು 2-3 ನಿಮಿಷ ಆದಮೇಲೆ ನಿಧಾನವಾಗಿ ಕೈ ಆಡಿಸಿ, ಯಾಕಂದರೆ ಅದು ಅಂಟ್ಕೊಬಿಟ್ಟಿರುತ್ತೆ. ಸೊ ನೀವು ಹಂಗೆ ಎಣ್ಣೆಲಿ ಬಿಸಿಲಿ ಈ ಥರ ಮೆಲ್ಲೆ ಕೈ ಆಡಿಸ್ತಾ ಇದ್ದರೆ ಚಿಪ್ಸು ನೀಟಾಗಿ ಬಿಟ್ಕೊಳ್ಳುತ್ತೆ, ಒಂದು ಚೂರು ಅಂಟ್ಕೊಳ್ಳೋದಿಲ್ಲ. ಹೀಗೆ ತಿರುಗಿಸ್ತಾ ಅದನ್ನು ಬೇಯಿಸ್ಕೊಳ್ಳಿ. ನೋಡಿ ನಾವು ಎಷ್ಟು ಹಾಕಿದ್ವಿ, ಅದು ಬೆಂದು ಎಷ್ಟಾಗಿದೆ ಅಂತ. ಅದು ಹೇಗೆ ಬೆಂದಿದೆಯಾ ಇಲ್ವಾ ಅಂತ ನೀವು ತಿರುಗಿಸುವಾಗಲೇ ಗೊತ್ತಾಗುತ್ತೆ. ಆ ಸೌಂಡಲ್ಲಿ ಅದು ಚೆನ್ನಾಗಿ ಬೆಂದ ಮೇಲೆ ಆ ಕ್ರಿಸ್ಪಿನೆಸ್ ಸೌಂಡ್ ಬರ್ತಾ ಇರುತ್ತೆ, ಮತ್ತು ಎಣ್ಣೆ ಮೇಲೆ ಬಬಲ್ಸ್ ಬರೋದೆಲ್ಲ ಕಮ್ಮಿ ಆಗುತ್ತೆ. ನೋಡಿದ್ರಾ ಎಷ್ಟು ನೀಟಾಗಿ ಫ್ರೈ ಆಗ್ತಿದೆ ಅಂತ. ನೋಡಿ ಹೀಗೆ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಕಡೆ ದಪ್ಪವಾಗಿ ಕಟ್ಟಾಗಿರೋದೆಲ್ಲ ಬೆಂದಿರಲ್ಲ, ಸಣ್ಣದಾಗಿ ಕಟ್ಟಾಗಿರೋದೆಲ್ಲ ಬೆಂದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ನಾನೀಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಕರೆದಿದ್ವಿ ಅಷ್ಟೂ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ 1/4 kg ಆಗಿದೆ ಇದು ನಾನು ಮಾಡಿರೋ ಗೆಣಸೆಲ್ಲನೂ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳಿ. ಚಾಟ್ ಮಸಾಲ ಇದ್ದರೆ ನೀವು ಅದನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪುಡಿ ಎರಡೇ ಸೇರಿಸಿರೋದು. ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾಯಿದೆ, ಅಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ ಚಿಪ್ಸು. ನೋಡ್ಬೋದು ನೀವೇ, 1/4 kgಗಿಂತ ತುಂಬ ಜಾಸ್ತಿನೇ ಆಗಿದೆ ಚಿಪ್ಸು. ಈಗ ನಾನು ಅದನ್ನು ಮುರಿದು ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಾಯಿದೆ ಅಂತ. ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ಅಲ್ಲ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೂ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.